ಇನ್ನು ಈ ಪರಿಸ್ಥಿತಿಯನ್ನ ಕಣ್ಣಾರೆ ಕಂಡಿರುವಂತಹ ಕನ್ನಡಿಗರು ಕೂಡ ಇದ್ದಾರೆ. ಇಸ್ರೇಲ್ನಲ್ಲಿರುವಂತಹ ಕನ್ನಡತಿಯೊಬ್ಬರು ಪಬ್ಲಿಕ್ ಟಿವಿ ಜೊತೆಗೆ ನೇರವಾಗಿ ಮಾತನಾಡಿದರು. ಅವರು ಏನು ಹಂಚಿಕೊಂಡ್ರು, ಜೊತೆಗೆ ಬಹರಾಮ್ನಲ್ಲಿ ಯಾವ ಪರಿಸ್ಥಿತಿ ಆಗಿತ್ತು, ಇರಾನ್ ಮಾಡಿರುವಂಥ ದಾಳಿಯಿಂದಾಗಿ ಅಲ್ಲಿ ಅಮೆರಿಕಾದ ನೌಕಾನೆಲೆನೂ ವಾಯುನೆಲೆನೂ ಧ್ವಂಸವಾಗಿ ಬೆಂಕಿ ಹೊಗೆ ಆವರಿಸ್ಕೊಳ್ತಾ ಇತ್ತು. 4 ಕಿಲೋಮೀಟರ್ ದೂರದಿಂದ ಅದನ್ನ ದೃಶ್ಯವನ್ನು ತೋರಿಸ್ತಾ ಇದ್ರು. ಹೇಗಿತ್ತು ಆ ಪರಿಸ್ಥಿತಿ, ಅವರು ಹೇಗೆ ತೋರಿಸಿದ್ರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಬೇಕಾದ್ರೆ ನೋಡಿ. ಮಧ್ಯಪ್ರಾಚ್ಯದಲ್ಲಿ ಆವರಿಸಿದ್ದ ಯುದ್ಧಾತಂಕ, ಯುದ್ಧದ ಚಿತ್ರಣ ಬಿಚ್ಚಿಟ್ಟ ಬಹ್ರೇನ್ ಕನ್ನಡಿಗ. ಪಬ್ಲಿಕ್ ಟಿವಿಗೆ ಸಾಕ್ಷಾತ್ ದೃಶ್ಯ ತೋರಿಸಿದ ಸಫ್ವಾನ್. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ದಾಳಿ ನಡೆಸಿವೆ. ರಾಜಧಾನಿ ಟೆಹರಾನ್ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ 30 ಗುರಿಗಳನ್ನ ಟಾರ್ಗೆಟ್ ಮಾಡಿ ಇಸ್ರೇಲ್ ಕ್ಷಿಪಣಿ ದಾಳಿ ನಡೆಸಿದೆ. ಪ್ರತಿಯಾಗಿ ಇರಾನ್ ಕೂಡ ಅಮೆರಿಕ ಇಸ್ರೇಲ್ ವಿರುದ್ಧ ಸೇಡು ತೀರಿಸಿಕೊಂಡಿದೆ. ಮಧ್ಯಪ್ರಾಚ್ಯದಲ್ಲಿರುವ ಯುಎಸ್ ಸೇನಾ ನೆಲೆಗಳ ಮೇಲೆ ಮಿಸೈಲ್ ದಾಳಿ ಮಾಡಿದೆ. ಇನ್ನು ಬಹರೇನ್ನಲ್ಲಿರುವಂತಹ ದಕ್ಷಿಣ ಕನ್ನಡ ಸಫ್ವಾನ್ ನೇರವಾಗಿಯೇ ಪಬ್ಲಿಕ್ ಟಿವಿಗೆ ಕ್ಷಿಪಣಿ ದಾಳಿಯ ಸಾಕ್ಷಾತ್ ದೃಶ್ಯವನ್ನ ತೋರಿಸಿದ್ದಾರೆ. ನೋಡಿ ನೋಡಿ ಇದು ನಾನಿರುವಂತಹ ಬಹರೇನ್ ಕ್ಯಾಪಿಟಲ್ ಮನಾಮ್ ಅಂತ ಹೇಳಿ, ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದ ಈ ತರ ಒಂದು 4 ಕಿಲೋಮೀಟರ್ ಹೋದೆ ಅಲ್ಲಿ ಹೊಗೆ ಹೋಗ್ತಾ ಇದೆಯಲ್ಲ ದಟ್ಟ, ಅದು ಅಮೆರಿಕನ್ ನೇವಿ ಬೇಸ್, ಅಮೆರಿಕನ್ ವಾಯುನೆಲೆ. ಅದು ಅಲ್ಲಿ ಎಕ್ಸಾಕ್ಟ್ಲಿ ಅಲ್ಲಿಗೇನೆ ಅಟ್ಯಾಕ್ ಆಗಿರೋದು. ಮತ್ತೆ ನೋಡಿ ಜನರೆಲ್ಲ ತುಂಬಾ ಏನು ಬಿಲ್ಡಿಂಗ್ ಮೇಲೆ ಬಂದು ಮತ್ತೆ ಹೊರಗಡೆ ಎಲ್ಲ ನಿಂತ್ಕೊಂಡೆಲ್ಲ ಮಾತನಾಡ್ತಾ ಇದ್ದಾರೆ. ತುಂಬಾ ಆತಂಕಕ್ಕೀಡಾಗಿದ್ದಾರೆ. ಮುಗಿಲೆತ್ತರಕ್ಕೆ ಬೆಂಕಿ ಉಂಡೆ, ದಟ್ಟ ಹೊಗೆ, ಭಾರಿ ಪ್ರಮಾಣದಲ್ಲಿ ಸದ್ದು, ಕಟ್ಟಡದಲ್ಲಿ ಮೇಲೆ ನಿಂತು ಕ್ಷಿಪಣಿ ದಾಳಿಯ ದೃಶ್ಯ ತೋರಿಸಿದ್ದಾರೆ. ಬಹರೇನ್ನಿಂದಲೇ ಪಬ್ಲಿಕ್ ಟಿವಿ ಜೊತೆಗೆ ಲೈವ್ ಆಗಿ ಮಾತನಾಡ್ತಾ ಅಮೆರಿಕ ಸೇನಾ ನೆಲೆಯ ಮೇಲಿನ ಮಿಸೈಲ್ ದಾಳಿಯ ಬಗ್ಗೆ ವಿವರಿಸಿದ್ದಾರೆ. ತುಂಬಾ ಆತಂಕದ ಪರಿಸ್ಥಿತಿ ಸರ್. ಇವತ್ತು ಬೆಳಿಗ್ಗೆ 10 ಗಂಟೆಗೆ ನಾವು ನೋಡುವಾಗ ನೋಡಿ ನನ್ನ ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ, ಹೊಗೆ ಹೋಗ್ತಾ ಇರೋದು ಕಾಣಿಸ್ತಾ ಇದೆಯಾ, ಅಲ್ಲಿ ಅಮೆರಿಕನ್ ಬೇಸ್ ಇರೋದು, ಅಮೆರಿಕನ್ ಅವರ ವಾಯುನೆಲೆ ನೋಡಿ. ಶಬ್ದ ಎಲ್ಲ ಇದು ಏನು ಕೇಳಿಸ್ತಾ ಇದೆ, ಅಲ್ಲಲ್ಲಿ ಬೀಳ್ತಾ ಇದೆ. ಇರಾನ್ ಅವರು ದಾಳಿ ಮಾಡ್ತಾ ಇರೋದು ಇಲ್ಲಿಗೆ. ಅಂದ್ರೆ ಬಹರೈನ್ ನಲ್ಲಿ ಇರೋದು ಏನು ಅಮೆರಿಕನ್ ಬೇಸ್ ಬಹರೈನ್ ನಲ್ಲಿ ದೊಡ್ಡದಾಗಿದೆ. ಅದು ಇಲ್ಲಿ ಅಲರ್ಟ್ ಮೆಸೇಜ್ ಬಂದಿದೆ, ಬೆಳಿಗ್ಗೆ ಬಂದಿತ್ತು. ಸೈರನ್ ಮೊಳಗ್ತಾ ಇದೆ. ಜನ ತುಂಬಾ ಮಂದಿ ಕನ್ನಡಿಗರೆಲ್ಲ ಇದ್ದಾರೆ ಅಲ್ಲಿ. ಅಮೆರಿಕನ್ ನೇವಿ ಬೇಸ್ ಒಳಗಡೆ ಕೂಡ ತುಂಬಾ ಮಂದಿ ಕನ್ನಡಿಗರು, ಬೆಂಗಳೂರವರು, ಮಂಗಳೂರವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಒಂಥರ ತುಂಬಾ ಆತಂಕದ ಪರಿಸ್ಥಿತಿ ಸರ್. ನಾವು ಯುದ್ಧವನ್ನೆಲ್ಲ ಈ ತರ ಟಿವಿಗಳಲ್ಲೆಲ್ಲ ಕೇಳ್ತಾ ಇದ್ವಿ, ನೋಡ್ತಾ ಇದ್ವಿ. ಆದ್ರೆ ಇವಾಗ ನಮ್ಮ ಕಣ್ಣ ಮುಂದೆ ನೋಡಿ ಸರ್, ಇಲ್ಲಿ ನಾನಿರುವಂತ ಒಂದು 4 ಕಿಲೋಮೀಟರ್ ದೂರ ಇರೋದು, ಅಲ್ಲಿ ಕಾಣಿಸ್ತಾ ಇದೆಯಾ ದಟ್ಟವಾದ ಹೊಗೆ ಹೋಗ್ತಾ ಇರೋದು, ಅದು ಬಹರೇನ್ ನಲ್ಲಿರುವಂತಹ ಅಮೆರಿಕನ್ ಬೇಸ್. ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡಿದ್ದು ಜೆರುಸಲೆಂನಲ್ಲಿರುವ ಉಡುಪಿಯ ಮೂಲದ ರೋಹಿಣಿ ಪಬ್ಲಿಕ್ ಟಿವಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದು ಯಾವುದೇ ಆತಂಕ ಇಲ್ಲ ಅಂದಿದ್ದಾರೆ. ಇಸ್ರೇಲ್ನ ಜೆರುಸಲೆಂ ಅನ್ನೋಲ್ಲಿದ್ದೇನೆ. ಇವತ್ತು ನಮ್ಗೆ ಎಲ್ಲ ರಜೆ, ಇವತ್ತು ಶನಿವಾರ ಅಲ್ಲ. ಬೆಳಿಗ್ಗೆ ಕಾಫಿ ಸಿಡಿಯುವಾಗ 8ವರೆಗೆ ಡೈರೆಕ್ಟ್ ಸಡನ್ಲಿ ಸೈರನ್ ಆಯ್ತು. ಮತ್ತೆ ಸೆಕೆಂಡ್ ಟೈಮ್ ಸೈರನ್ ಆದಾಗ 2 ಮಿನಿಟ್ಸ್ ಬಿಫೋರ್ ನಮ್ಗೆ ಅಲರ್ಟ್ ಅಂತ ಬಂತು. ಇವಾಗ ನೆಟ್ವರ್ಕ್ ಎಲ್ಲ ಕರೆಕ್ಟ್ ಮಾಡಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಸೈರನ್ ಆದ ತಕ್ಷಣ, ಇದು ಅಲರ್ಟ್ ಅಂತ ಬಂದ ತಕ್ಷಣ ನಾವು ರೆಡಿ ಆಗಿರ್ಬೇಕು ಬಂಕರ್ಗೆ ಹೋಗ್ಲಿಕ್ಕೆ. ಹೌದು, ಒಂದು 2 ನಿಮಿಷ ಆಯ್ತು, ನಾನ್ ಸ್ಟಾಪ್ ಸೈರನ್ ಇತ್ತು. ನಮ್ಗೆ ಭಯದ ವಾತಾವರಣ ಎಂತ ಗೊತ್ತಾಗಲ್ಲ ಅಷ್ಟು. ಹೌದು, ಇಲ್ಲಿ ಎಲ್ರು ಹೊರಗಡೆ ಇರ್ತಾರೆ, ಆಚೆ ಈಚೆ ಹೋಗ್ತಾರೆ. ಮತ್ತೆ ರೆಡ್ ಅಲರ್ಟ್ ಹಾಕಿದ್ದಾರೆ. ಏನಾದ್ರೂ ಬೇಕು ಅಂದ್ರೆ ಮಾತ್ರ ಹೊರಗಡೆ ಹೋಗ್ಬೇಕು, ಇಲ್ಲಾಂದ್ರೆ ಒಳಗಡೆ ಇರುವುದು ಸೇಫ್ ಅಂತ. ಮೆಸೇಜ್ ಅದೇ, ಇಸ್ರೇಲ್ ಮತ್ತೆ USA ಟುಗೆದರ್ ಅಟ್ಯಾಕ್ ಮಾಡಿತ್ತು ಅಂತ ಇರಾನಿಗೆ. ಫಸ್ಟ್ ಅಟ್ಯಾಕ್ ಆದಾಗ ನಮ್ಗೆ ಮೆಸೇಜ್ ಹಾಗೆ ಬಂದಿತ್ತು. ಮಧ್ಯಪ್ರಾಚ್ಯದಲ್ಲಿ ವಾಯು ಪ್ರದೇಶ ಕ್ಲೋಸ್, ಭಾರತೀಯ ವಿಮಾನಗಳ ಸಂಚಾರ ಬಂದ್. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ದಾಳಿಯಿಂದಾಗಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಪರಿಣಾಮ ಮಿಡ್ಲ್ ಈಸ್ಟ್ನಲ್ಲಿ ವಾಯು ಪ್ರದೇಶ ಬಂದ್ ಆಗಿದೆ. ಇರಾನ್, ಇಸ್ರೇಲ್, UAE, ಕತಾರ್, ಕುವೈತ್ ಸೇರಿ ಮಧ್ಯಪ್ರಾಚ್ಯದಲ್ಲಿ ವಾಯು ಪ್ರದೇಶ ಬಂದ್ ಆಗಿದೆ. ಪರಿಣಾಮ ಭಾರತೀಯ ವಿಮಾನಗಳ ಸಂಚಾರದಲ್ಲಿ ಸಮಸ್ಯೆ ಉಂಟಾಗಿದೆ. ಏರ್ ಇಂಡಿಯಾ ಹಾಗೂ ಇಂಡಿಗೋ ವಿಮಾನ ಸಂಸ್ಥೆಗಳು ಸುರಕ್ಷತೆ ದೃಷ್ಟಿಯಿಂದ ಮಧ್ಯಪ್ರಾಚ್ಯದಲ್ಲಿ ವಿಮಾನ ಸೇವೆಯನ್ನ ರದ್ದುಗೊಳಿಸಿವೆ. ಇತ್ತ ಇಸ್ರೇಲ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಭಾರತೀಯರು ಸುರಕ್ಷಿತವಾಗಿರಬೇಕು ಅಂತ ಸೂಚನೆಯನ್ನ ನೀಡಿದೆ. ಭಾರತೀಯ ಪ್ರಜೆಗಳು ಅತ್ಯಂತ ಎಚ್ಚರಿಕೆಯಿಂದ ಜಾಗರೂಕರಾಗಿರಬೇಕು. ಸುರಕ್ಷತಾ ಮಾರ್ಗಸೂಚಿಗಳು ಮತ್ತು ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಎಲ್ಲ ಭಾರತೀಯ ಪ್ರಜೆಗಳು ಗೊತ್ತುಪಡಿಸಿದ ಆಶ್ರಯಗಳ ಸಮೀಪದಲ್ಲಿಯೇ ಇರಬೇಕು ಅಂತ ತಿಳಿಸಿದೆ. ಅಲ್ಲದೆ ಸಹಾಯವಾಣಿ ಕೂಡ ತೆರೆದಿದೆ. ಒಟ್ಟಿನಲ್ಲಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದ್ದರಿಂದ ಕನ್ನಡಿಗರಲ್ಲದೆ ಭಾರತೀಯರಿಗೂ ಆತಂಕ ಎದುರಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.